ನನಗೆ 2021 CKD ಅಂತೇಳಿ ನನಗೆ ಐಡೆಂಟಿಫೈ ಮಾಡಿದ್ರು. ಡೈರೆಕ್ಟ್ ಯು ಗೋ ಟು NU ಹಾಸ್ಪಿಟಲ್, ಯು ಮೀಟ್ ಪ್ರವೀಣ್ ಮಾರ್ವಾಡ್ ಸರ್ನ ಮೀಟ್ ಮಾಡು, ಸೊ ಈ ವಿಲ್ ಟೇಕ್ ಕೇರ್ ಆಫ್ ಯು ಅಂತ ಹೇಳಿದ್ರು. ಅದು ಇನ್ಫೆಕ್ಷನ್ ಫ್ರೀ ಟ್ರೀಟ್ಮೆಂಟ್ ನಡೀತಿದೆ. ಒಂದು ಬೇರೆ ಹಾಸ್ಪಿಟ್ಲಿಗೆ ಕಂಪೇರ್ ಮಾಡ್ತಂತೇಳಿ ಅಲ್ಲೆಲ್ಲ ಏನು ಮಾಡ್ತಾರೆ, ಒಂದೊಂದು ಡಯಾಲೈಸರ್ 6, 7, 10, 20 ತನಕ ಯೂಸ್ ಮಾಡಿದ್ದಾರೆ. ಸರ್, ನನ್ನ ಹೆಸರು ಲಕ್ಷ್ಮೀಶ ಅಂತೇಳಿ ಶಿವಮೊಗ್ಗದಲ್ಲಿದ್ದೀನಿ ನಾನು. ನನಗೆ 2021 CKD ಅಂತೇಳಿ ನನಗೆ ಐಡೆಂಟಿಫೈ ಮಾಡಿದ್ರು. ಬಟ್ ಅವಾಗ ನಾನು ಬರೀ ಇದನ್ನ ಮೆಡಿಸಿನ್ ನಲ್ಲಿ ಇದ್ದೆ ನಾನು. ಅದಾದ್ಮೇಲೆ ಸ್ವಲ್ಪ ನನ್ನ ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಆಯ್ತು, ನನಗೆ ನೆಟ್ಟಿಗೆ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಅಂತೇಳಿ ಡಾಕ್ಟರ್ ಶಂಕರ್ ಪ್ರಸಾದ್ ಸರ್ ನನಗೆ ಡೈರೆಕ್ಟ್ ಯು ಗೋ ಟು NU ಹಾಸ್ಪಿಟಲ್, ಯು ಮೀಟ್ ಪ್ರವೀಣ್ ಮಾರ್ವಾಡ್ ಸರ್ನ ಮೀಟ್ ಮಾಡು, ಸೊ ಈ ವಿಲ್ ಟೇಕ್ ಕೇರ್ ಆಫ್ ಯು ಅಂತ ಹೇಳಿದ್ರು. ನನಗೆ ಸಿಕ್ಕಿದ ಬೆನಿಫಿಟ್ ಏನಂತ ಹೇಳಿದ್ರೆ, ಒಂದು ಸಿಂಗಲ್ ಯೂಸರ್ ಡಯಾಲೈಸರ್ ಸಿಗ್ತಾ ಇದೆ ನನಗಿಲ್ಲಿ. ಒಂದು ಎರಡನೇದು ಬೆಟರ್ ಟ್ರೀಟ್ಮೆಂಟ್. ಇನ್ನೊಂದೇನಂದ್ರೆ ನಮ್ಗೆ 99% ನಮ್ಗಿಲ್ಲಿ ಇನ್ಫೆಕ್ಷನ್ ಫ್ರೀ ಟ್ರೀಟ್ಮೆಂಟ್ ನಡೀತಿದೆ. ಒಂದು ಮತ್ತೆ ಇವನ್ ಸ್ಟಾಫ್ ಆಗ್ಲಿ ಇದು ಮ್ಯಾನೇಜ್ಮೆಂಟ್ ಆಗಲಿ, ದೇ ಆರ್ ಪೇಷಂಟ್ ಕೋಆಪರೇಟಿವ್. ಸೊ ದೇರ್ ಇಸ್ ನೋ ಇಶ್ಯೂ ಇನ್ ಯೂಸಿಂಗ್ ಸಿಂಗಲ್ ಯೂಸರ್. ಬೇರೆ ಹಾಸ್ಪಿಟ್ಲಿಗೆ ಕಂಪೇರ್ ಮಾಡ್ತಂತೇಳಿ ಅಲ್ಲೆಲ್ಲ ಏನ್ ಮಾಡ್ತಾರೆ, ಒಂದೊಂದು ಡಯಾಲೈಸರ್ 6, 7, 10, 20 ತನಕ ಯೂಸ್ ಮಾಡಿದ್ದಾರೆ. ಇನ್ಫೆಕ್ಷನ್ ತುಂಬಾ ಆಗ್ತಾ ಇತ್ತು. ಸೊ ಅದನ್ನೆಲ್ಲ ಕಂಪೇರ್ ಮಾಡಿದ್ಮೇಲೆ ನಾನು ಇಲ್ಲಿ NU-ನಲ್ಲಿ ಒನ್ ಇಯರ್ ಆಯ್ತು ನಾನು ಡಯಾಲಿಸಿಸ್ ಸ್ಟಾರ್ಟ್ ಆಗಿ. ನಾಟ್ ಎಟ್ ಸೀನ್ ಎನಿ ಸಿಂಗಲ್ ಇನ್ಫೆಕ್ಷನ್ ಇನ್ ಮೈ ಟ್ರೀಟ್ಮೆಂಟ್. 40ರಿಂದ 42 ಮಾತ್ರ ತಿಂತಾ ಇದ್ದೆ ನಾನು. ಈಗ ಟ್ರೀಟ್ಮೆಂಟ್ ಇಲ್ಲಿ ತಗೊಳಕ್ ಸ್ಟಾರ್ಟ್ ಮಾಡೋದ್ರಿಂದ ಹಾರ್ಡ್ಲಿ ದಿನಕ್ಕೊಂದು ಟೋಟಲ್ ಬೆಳಗಿಂದ ರಾತ್ರಿ ತನಕ 10ರಿಂದ 12 ಟ್ಯಾಬ್ಲೆಟ್ ಇರ್ಬೋದು. ಇವನ್ ಅದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಸೇರಿ 12 ಟ್ಯಾಬ್ಲೆಟ್ ಆಗುತ್ತೆ. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಇನ್ NU ಹಾಸ್ಪಿಟಲ್.